ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಇತ್ತೀಚೆಗಿನ ರಾಜಕೀಯ ಬೆಳವಣಿಗೆ ನೋಡ್ತಾ ಇದ್ರೆ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವಕ್ಕೆ ಕೇಡುಗಾಲ ಶುರುವಾದಂತೆ ಕಾಣ್ತಾ ಇದೆ. ಇದು ದಕ್ಷಿಣ ಭಾರತದ ರಾಜ್ಯಗಳೇ ಆಗಲಿ, ದೇಶದ ಇತರ ಭಾಗಗಳಲ್ಲಿರುವ ಪಾರ್ಟಿಗಳೇ ಆಗಲಿ, ಒಂದಲ್ಲ ಒಂದು ಕಾರಣಕ್ಕೆ ಇಬ್ಬಾಗಗೊಳ್ತಾ ಇದೆ. ಕೇಂದ್ರದಲ್ಲಿ ಮತ್ತು ದೇಶದ ಮುಕ್ಕಾಲು ಭಾಗದ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಕಡೆ ಎಲ್ಲ ಪಾರ್ಟಿಗಳು ಮುಖ ಮಾಡೋದಕ್ಕೆ ಶುರುವಾಗಿದೆ. 2014ರಿಂದ ಈಚೆಗೆ ದೇಶವ್ಯಾಪ್ತಿ ಬಹುತೇಕ ಬಿಜೆಪಿಯ ಛಾಯೆ ಎಲ್ಲ ರಾಜ್ಯಗಳಲ್ಲಿ ಆವರಿಸಿಕೊಂಡಿದೆ. ಕೆಲವೊಂದು ರಾಜ್ಯಗಳನ್ನು ಹೊರತುಪಡಿಸಿ ಬಹುತೇಕ ಕಡೆಗಳಲ್ಲಿ ಬಿಜೆಪಿ ಜೊತೆಗೆ ಮರ್ಜ್ ಆಗಿದೆ, ಇಲ್ಲ ಮಿತ್ರ ಪಕ್ಷಗಳಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದುಕೊಂಡಿದೆ. ಪಂಚರಾಜ್ಯಗಳ ಚುನಾವಣೆ ನಂತರ ಪ್ರಾದೇಶಿಕ ಪಾರ್ಟಿಗಳಲ್ಲಿ ಅಸಮಾಧಾನದ ಕಾವು ಹೆಚ್ಚಾಗ್ತಾ ಇದೆ. ಇದರಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಿಜೆಪಿಯ ಪ್ರಭಾವವಿದೆ ಅನ್ನೋದೇ ದೊಡ್ಡ ಸುದ್ದಿಯಾಗ್ತಿರೋದು. ಇಂತಹದೊಂದು ಸುದ್ದಿ ಹಬ್ಬೋದಕ್ಕೆ ಕಾರಣ ಆಗಿರೋದೇ 3 ರಾಜ್ಯಗಳಲ್ಲಿ ಆಗ್ತಾ ಇರೋ ದೊಡ್ಡ ಬೆಳವಣಿಗೆ. ಪಶ್ಚಿಮ ಬಂಗಾಳದಲ್ಲಿ ಸೋತು ಮೂಲೆ ಗುಂಪಾಗಿರೋ ಮಮತಾ ಬ್ಯಾನರ್ಜಿಗೆ ತಮ್ಮ ಪಕ್ಷದ ಚಿಹ್ನೆಯನ್ನ ಉಳಿಸಿಕೊಳ್ಳೋದೇ ಕಷ್ಟ ಆಗಿದೆ. ಯಾಕಂದ್ರೆ ಅಳಿದುಳಿದ ಶಾಸಕರೆಲ್ಲ ಬಿಜೆಪಿ ಕಡೆ ಮುಖ ಮಾಡಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಪಕ್ಷದಿಂದ ಗೆದ್ದಿದ್ದ ಮುಕ್ಕಾಲು ಭಾಗ ಸಂಸದರು ಬಿಜೆಪಿ ಪಾಲಿಗೆ ಬಂದು ಕೂತಿದ್ದಾರೆ. ಇನ್ನು ಉತ್ತರ ಪ್ರದೇಶದಲ್ಲೂ ಅಖಿಲೇಶ್ ಯಾದವ್ ಪಕ್ಷಕ್ಕೆ ಕಂಟಕ ಶುರುವಾಗಿದೆ. ಹೀಗಾಗಿ ಪ್ರಾದೇಶಿಕ ಪಕ್ಷಗಳು ಬಿಜೆಪಿಯ ರಣತಂತ್ರಕ್ಕೆ ಸಿಲುಕಿ ವಿಲವಿಲ ಅಂತಿದೆ. ಅಧಿಕಾರಕ್ಕೇರೋದಿರಲಿ, ಪಕ್ಷ ಉಳಿಸಿಕೊಂಡ್ರೆ ಸಾಕು ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ಇದೆಲ್ಲವೂ ಮೋದಿ ಹಾಗೂ ಚಾಣಕ್ಯ ಅಮಿತ್ ಶಾ ರಣತಂತ್ರ. ಹಾಗಾದ್ರೆ ದೇಶವ್ಯಾಪ್ತಿ ಯಾವ್ಯಾವ ಪಕ್ಷಗಳಲ್ಲಿ ಅಸಮಾಧಾನದ ಬೆಂಕಿ ಹೊತ್ಕೊಂಡಿದೆ, ಯಾವ್ಯಾವ ಪಕ್ಷಗಳು ಬಿಜೆಪಿ ಸೇರಲು ತುದಿಗಾಲಲ್ಲಿ ನಿಂತಿದೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ದೆಹಲಿ ಮತ್ತು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ತನ್ನ ನೆಲೆಯನ್ನ ಇಷ್ಟು ದಿನ ಕಳ್ಕೊಂಡಿತ್ತು. ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಅಧಿಕಾರದಲ್ಲಿದ್ದ ಆಪ್ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಮುಗ್ಗರಿಸಿತ್ತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ಕಲಹದ ಮಧ್ಯೆ ಆಮ್ ಆದ್ಮಿ ಪಾರ್ಟಿ ಗೆಲುವು ಸಾಧಿಸಿತ್ತು. ಇನ್ನೊಂದು ಕಡೆ ಬಿಜೆಪಿ ಮೈತ್ರಿಕೂಟದ ಜೊತೆಗಿದ್ದ ಶಿರೋಮಣಿ ಅಕಾಲಿ ದಳ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ದರಿಂದ ಮತ ವಿಭಜನೆಯಾಗಿದ್ದು ಆಪ್ಗೆ ಸಹಕಾರಿಯಾಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಮತ್ತು ಪಾರ್ಟಿಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಮೇಲೆ ಅಸಮಾಧಾನ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಪಾರ್ಟಿಯಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಇದರ ಮುಂದುವರೆದ ಭಾಗವಾಗಿ ಪಂಜಾಬ್ನ 7 ರಾಜ್ಯಸಭಾ ಸದಸ್ಯರು ರಾಘವ್ ಚಡ್ಡಾ ನೇತೃತ್ವದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ರು. ಮುಂದಿನ ವರ್ಷ ಪಂಜಾಬ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಹೀಗಾಗಿ ಆಮ್ ಆದ್ಮಿ ಪಾರ್ಟಿಯ ಭಿನ್ನಮತವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಿಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪ್ರಯತ್ನಿಸ್ತಿದೆ. ಇನ್ನು ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ಕಾಂಗ್ರೆಸ್ ಮಹಾಗಠಬಂಧನ್ ಒಕ್ಕೂಟದ ಹೆಸರಲ್ಲಿ ಅಧಿಕಾರದಲ್ಲಿದೆ. ಇಲ್ಲಿ ಬಿಜೆಪಿಯೇ ಪ್ರಮುಖ ವಿರೋಧಿ ಪಾರ್ಟಿಯಾಗಿದೆ. ಜೆಎಂಎಂ ಪಾರ್ಟಿಯೊಳಗೆ ಅಂತಹ ಭಿನ್ನಮತ ಇಲ್ಲದಿದ್ರೂ ಬಿಹಾರದ ಚುನಾವಣೆ ಬಳಿಕ ಕಾಂಗ್ರೆಸ್ ಹೇಮಂತ್ ಸೋರೆನ್ ನಡುವೆ ಸಂಬಂಧ ಹದಗೆಡ್ತಾ ಇದೆ. ಇದಕ್ಕೆ ಕಾರಣ ಬಿಹಾರ ಚುನಾವಣೆಯಲ್ಲಿ ತಮ್ಮ ಪಾರ್ಟಿಯನ್ನ ಕಡೆಗಣಿಸಲಾಯಿತು ಅನ್ನೋ ಸಿಟ್ಟು. ಕಳೆದ ತಿಂಗಳು ಜಾರ್ಖಂಡ್ ಸಿಎಂ ಹೇಮಂತ್ ಸೋರೆನ್ ಹಲವು ಬಾರಿ ದೆಹಲಿಗೆ ಪ್ರಯಾಣಿಸಿದ್ರು. ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ದೆಹಲಿಗೆ ಹೋಗೋದ್ರಲ್ಲಿ ವಿಶೇಷತೆ ಇಲ್ಲದಿದ್ರು ಇವರ ಭೇಟಿಗೆ ರಾಜಕೀಯ ಬಣ್ಣ ಬಂದಿತ್ತು. ಇವರು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸತತವಾಗಿ ಭೇಟಿಯಾಗಿದ್ರು ಅಂತ ಕೆಲವು ಮೂಲಗಳ ಪ್ರಕಾರ. ಮಹಾಗಠಬಂಧನ್ ಮೈತ್ರಿಕೂಟದಿಂದ ಹೊರಬಂದ್ರೆ ಬೆಂಬಲಿಸಲು ನಾವು ಸಿದ್ಧ ಅನ್ನೋ ಆಫರ್ ಒಂದನ್ನ ಬಿಜೆಪಿ ನೀಡಿದೆ ಅಂತಾನೂ ಹೇಳಲಾಗ್ತಾ ಇದೆ. ಇನ್ನು ಮೂರನೆಯದಾಗಿ ಉತ್ತರ ಪ್ರದೇಶ. ಆತ್ಮೀಯರೇ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಾರ್ಟಿ ಉತ್ತಮ ಸಾಧನೆ ಮಾಡಿತ್ತು. 80 ಲೋಕಸಭಾ ಕ್ಷೇತ್ರಗಳ ಪೈಕಿ 37 ಸ್ಥಾನ ಗೆದ್ದಿತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ಬರ್ತಾ ಇರುವ ಮಾಹಿತಿ ಪ್ರಕಾರ ಸಮಾಜವಾದಿ ಪಾರ್ಟಿಯ 27ಕ್ಕೂ ಹೆಚ್ಚು ಸಂಸದರು ಪಾರ್ಟಿಯನ್ನ ತೊರೆಯುವ ಹಂತದಲ್ಲಿದ್ದಾರೆ. ಉತ್ತರ ಪ್ರದೇಶದ ಡಿಸಿಎಂ ಕೇಶವ್ ಪ್ರಸಾದ್ ಮೌರ್ಯ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಒಂದು ದಿನದ ಹಿಂದಷ್ಟೇ ಉತ್ತರ ಪ್ರದೇಶದ ಸಚಿವರೊಬ್ಬರು ಇದೇ ಮಾತನ್ನ ಹೇಳಿದ್ರು. ನಿಮ್ಮ ಪಾರ್ಟಿಯ ಸಂಸದರನ್ನ ಹಿಡಿದಿಟ್ಟುಕೊಳ್ಳಿ ಅಂತ ಮಾಜಿ ಸಿಎಂ ಸಮಾಜವಾದಿ ಪಾರ್ಟಿಯ ಮುಖ್ಯಸ್ಥ ಅಖಿಲೇಶ್ ಯಾದವ್ಗೆ ಸಂದೇಶ ನೀಡಿದ್ರು. ಒಂದು ವೇಳೆ ಈ ವಿದ್ಯಮಾನ ನಡೆದಿದ್ದೇ ಆದಲ್ಲಿ ಬಹುದೊಡ್ಡ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗಲಿದೆ. ಆತ್ಮೀಯರೇ, ಇನ್ನು ಪಶ್ಚಿಮ ಬಂಗಾಳದಲ್ಲಿ ಯಾರೂ ಊಹಿಸಲು ಅಸಾಧ್ಯವಾಗದ ಬಂಡಾಯವನ್ನ ಮಮತಾ ಬ್ಯಾನರ್ಜಿ ನೇತೃತ್ವದ
ತೃಣಮೂಲ ಕಾಂಗ್ರೆಸ್ ಪಕ್ಷ ಎದುರಿಸ್ತಾ ಇದೆ. ಪಕ್ಷದ 3 ರಾಜ್ಯಸಭಾ ಸದಸ್ಯರು ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. 20ಕ್ಕೂ ಹೆಚ್ಚು ಸಂಸದರು ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಜೊತೆ ವಿಲೀನಗೊಂಡಿದ್ದಾರೆ. ಇನ್ನು ವಿಧಾನಸಭೆಯಲ್ಲೂ ಮಮತಾ ಬ್ಯಾನರ್ಜಿ ವಿರೋಧ ಪಕ್ಷದ ನಾಯಕಿ ಸ್ಥಾನವನ್ನ ಸದ್ಯದ ಮಟ್ಟಿಗೆ ಕಳ್ಕೊಂಡಿದ್ದಾರೆ. ಇದೇ ದಿಕ್ಕಿನಲ್ಲಿ ಸಾಗಿದ್ರೆ ಬಂಡಾಯ ಎದ್ದಿರುವ ನಾಯಕರಿಗೆ ಟಿಎಂಸಿಯ ಮಾನ್ಯತೆ ಸಿಗುವ ಸಾಧ್ಯತೆ ಇದೆ. ಹೀಗೇನಾದ್ರೂ ಆದ್ರೆ ಇಷ್ಟು ವರ್ಷದಿಂದ ಕಟ್ಕೊಂಡು ಬಂದಿದ್ದ ಪಕ್ಷದ ಚಿಹ್ನೆಯೇ ಮಮತಾ ಬ್ಯಾನರ್ಜಿ ಕೈಯಿಂದ ತಪ್ಪಲಿದೆ. ಇತ್ತ ತಮಿಳುನಾಡಿನ ಕಡೆ ಬಂದ್ರೆ ತಮಿಳುನಾಡಲ್ಲಿ ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ಜೋಸೆಫ್ ವಿಜಯ್ ಅವರ ಟಿವಿಕೆ ಪಾರ್ಟಿ ಅಧಿಕಾರಕ್ಕೇರಿದೆ. ಇದರ ಬೆನ್ನಲ್ಲೇ ಅಲ್ಲಿನ ಪ್ರಮುಖ ದ್ರಾವಿಡ ಪಾರ್ಟಿಗಳಲ್ಲಿ ಒಂದಾದ ಎಐಎಡಿಎಂಕೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಟಿವಿಕೆಗೆ ಬೆಂಬಲ ನೀಡುವ ವಿಚಾರದಲ್ಲಿ ಪಾರ್ಟಿಯಲ್ಲಿ ಒಮ್ಮತ ಇರಲಿಲ್ಲ. ಅರ್ಧದಷ್ಟು ಪಾರ್ಟಿ ನಾಯಕರು ಹೊರಬರಲು ನಿರ್ಧರಿಸಿದ್ರು. 22 ಪಾರ್ಟಿಯ ಶಾಸಕರು ಬಹಿರಂಗವಾಗಿ ಟಿವಿಕೆಗೆ ಬೆಂಬಲ ನೀಡೋದಾಗಿ ಘೋಷಿಸಿದ್ರು. ಕೆಲವು ಶಾಸಕರು ರಾಜೀನಾಮೆಯನ್ನು ನೀಡಿದ್ದಾರೆ. ಟಿವಿಕೆ ಪಕ್ಷದ ವಿಜಯ್ ಎಐಡಿಎಂಕೆ ಪಾರ್ಟಿಯ ಬೆಂಬಲವನ್ನು ಕೇಳದಿದ್ರು. 22 ಶಾಸಕರು ವಿಶ್ವಾಸ ಮತದ ವೇಳೆ ಅವರನ್ನು ಬೆಂಬಲಿಸಿದ್ರು. ಹೀಗಾಗಿ ಸದ್ಯಕ್ಕೆ ಅಲ್ಲಿ ನಡೀತಾ ಇರೋ ವಿದ್ಯಮಾನದ ಪ್ರಕಾರ ಜಯಲಲಿತಾ ಕಟ್ಟಿದ್ದ ಪಾರ್ಟಿ ಇನ್ನಷ್ಟು ಹರಿದು ಹಂಚಿ ಹೋಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಕೊನೆಯದಾಗಿ ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಉದ್ಧವ್ ಠಾಕ್ರೆಯವರನ್ನ ಚಿಂತಾಕ್ರಾಂತರನ್ನಾಗಿ ಮಾಡಿದೆ. ಶಿವಸೇನೆ ಠಾಕ್ರೆ ಬಣದ 6 ಸಂಸದರು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಸೇರ್ಪಡೆಗೊಳ್ಳಲು ಸಜ್ಜಾಗಿದ್ದಾರೆ. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಸಂಪರ್ಕಿಸಿದ್ದಾರೆ. ಈ ಮೂಲಕ 2ನೇ ಬಾರಿ ಶಿವಸೇನೆ ಇಬ್ಬಾಗವಾಗುವತ್ತ ಸಾಗ್ತಾ ಇದೆ. ಬಾಳಾ ಸಾಹೇಬ್ ಠಾಕ್ರೆ ಕಟ್ಟಿ ಬೆಳೆಸಿದ್ದ ಶಿವಸೇನೆಯಲ್ಲಿ ಅವರ ಪುತ್ರ ಉದ್ಧವ್ ಠಾಕ್ರೆ ಮೂಲೆ ಗುಂಪಾಗುವ ಸಾಧ್ಯತೆ ಇದೆ. ಹೀಗೆ ದೇಶದ ಮೂಲೆ ಮೂಲೆಯಲ್ಲೂ ಪ್ರಾದೇಶಿಕ ಪಕ್ಷ ಛಿದ್ರ ಆಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ಸಾಗಿದ್ರೆ ಬಿಜೆಪಿ ಪಕ್ಷ ಅನ್ನೋದು ಏಕಾಧಿಪತ್ಯವಾಗಿ ಮೆರೆದಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.